RCB ಅಂದರೆ ಈಗಾಗಲೇ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಸತತವಾಗಿ ಈ ಬಾರಿಯ IPL ಟೂರ್ನಿಯಲ್ಲಿ ಸೋಲನ್ನು ಅನುಭವಿಸ್ತಾ ಬರ್ತಾ ಇದೆ. ಕೇವಲ ಒಂದು ಪಂದ್ಯವನ್ನು ಮಾತ್ರ RCB ಗೆದ್ದಿದೆ. RCBಗೆ ಪ್ಲೇ ಆಫ್ ದಾರಿ ಅಷ್ಟು ಸುಲಭನ ಅನ್ನೋ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಅದೃಷ್ಟನೂ ಕೂಡ ಬೇಕಾಗತ್ತೆ. RCB ಗೆಲುವಂದೇ ಅಲ್ಲ, ಅವರಿಗೆ ಹಾರ್ಡ್ ವರ್ಕ್ ಜೊತೆ ಕೈ ಹಿಡಿಬೇಕು, ಲಕ್ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಸೀಸನ್ 17 ಪ್ರಾರಂಭ ಆಗಿದೆ. ಈಗಾಗಲೇ IPL ಕಾವೇರ್ತಾ ಇದೆ. ಬಿಸಿಲ ದಗೆಯಂತೆ ಪಂದ್ಯಗಳ ಹೈ ವೋಲ್ಟೇಜ್ ಟಚ್ ಕೂಡ ಪಡೆದುಕೊಳ್ತಾ ಇದೆ. ಇನ್ನು ಪ್ರಮುಖವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರಿಸ್ಥಿತಿ ಮಾತ್ರ ಭಿನ್ನವಾಗಿರುವಂಥದ್ದು. ಇದಕ್ಕೆ ಕಾರಣ ಸಾಲು ಸಾಲು ಹೀನಾಯ ಸೋಲುಗಳು ಕೂಡ. ಈ ಹೀನಾಯ ಸೋಲುಗಳೇ ರೆಡ್ ಆರ್ಮಿಯ ಗತಿ ಏನಪ್ಪ ಎಂಬ ಪ್ರಶ್ನೆ ಈಗ ಉದ್ಭವಿಸುವಂತೆ ಮಾಡಿರುವಂಥದ್ದು. ಹಾಗಾದರೆ ಇಲ್ಲಿ ಏನೆಲ್ಲ ತಪ್ಪುಗಳಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಸರಿಪಡಿಸ್ಕೊಳ್ಬೇಕು, ಹಾಗಾದರೆ ಪ್ಲೇ ಆಫ್ ಆದಿ ಅಷ್ಟು ಸುಲಭನ? ಪ್ರಮುಖವಾಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಸೋಲು ಈಗ ಕಾಡ್ತಾ ಇದೆ RCBಗೆ. ಇಲ್ಲಿ ಪ್ರಮುಖವಾಗಿ ಈ 5 ಸೋಲುಗಳೇ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಸಂಕಷ್ಟಕ್ಕೆ ಕೂಡ ದೂಡಿರುವಂಥದ್ದು. ಮುಂಬೈ ಇಂಡಿಯನ್ಸ್ ಎದುರಿನ ಸೋಲಿನ ಬಳಿಕವಂತೂ RCBಯ ಪ್ಲೇ ಆಫ್ ಕನಸೇನಿತ್ತೆ ಅದು ಕಮರಿ ಹೋಗಿದೆ. ಕೋಟ್ಯಾಂತರ ಅಭಿಮಾನಿಗಳು RCB ಮೇಲಿನ ಆಸೆಯನ್ನೇ ಈಗಾಗಲೇ ಕೈ ಬಿಟ್ಟಿದ್ದಾರೆ. ಆದರೆ RCBಯ ದಾರಿ ಮಾತ್ರ ಇನ್ನೂ ಕೂಡ ಮುಚ್ಚಿಲ್ಲ. ಈ ವಿಚಾರಗಳನ್ನು ಚಾಚು ತಪ್ಪದೆ ಪಾಲಿಸಿದರೆ ಪ್ಲೇ ಆಫ್ ಆದಿ ಏನಿದೆ ಅದು ಅಷ್ಟು ಕಷ್ಟವಲ್ಲ. ಇನ್ನು ಪ್ರಮುಖವಾಗಿ ಪ್ರತಿ ಮ್ಯಾಚನ್ನು ಕೂಡ ಮುಂಬರುವಂತಹ ಪ್ರತಿ ಮ್ಯಾಚನ್ನು ಕೂಡ RCB ಗೆಲ್ಲಲೇಬೇಕು, ಗೆಲುವು ಅನಿವಾರ್ಯವಾಗಿದೆ. ಸದ್ಯ ಈಗಾಗಲೇ 6 ಪಂದ್ಯಗಳನ್ನು ಆಡಿರುವಂತಹ RCB ಕೇವಲ 1ರಲ್ಲಷ್ಟೇ ಗೆದ್ದು ಬೀಗಿರುವಂಥದ್ದು. ಹೀಗಾಗಿ ಮುಂದಿನ ಪ್ರತಿ ಮ್ಯಾಚ್ ಕೂಡ ಡೂ ಆರ್ ಡೈ ಆಗಿರುತ್ತೆ. ಇಲ್ಲಾಂದರೆ RCB ಏನಾದರೂ 8 ಪಂದ್ಯಗಳಲ್ಲಿ ಕನಿಷ್ಠ 5ಅನ್ನು ಗೆದ್ದರೂ ಕೂಡ ಪ್ಲೇ ಆಫ್ನಿಂದ ಹೊರ ಬೀಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಲೆಕ್ಕಾಚಾರ ಈ ಲೆಕ್ಕಾಚಾರ ಅಂಕಿಅಂಶ ಎಲ್ಲರೂ ಕೂಡ ನೋಡಬೇಕಾಗತ್ತೆ. ಇನ್ನು RCBಯ ಪ್ಲೇ ಆಫ್ ಡೋರ್ ಏನಿದೆ ಕಂಪ್ಲೀಟ್ ಕೂಡ ಕ್ಲೋಸ್ ಆಗುತ್ತೆ. ಇನ್ನೂ ಪ್ರಮುಖವಾಗಿ ಹೀಗಾಗಿ ಗೆಲುವನ್ನು ಸಾಧಿಸಲೇಬೇಕು RCBಯ ಗುರಿ ಗೆಲುವಂದೇ ಆಗಿರುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಗೆಲುವಿನ ಜೊತೆ ರನ್ ರೇಟ್ ಕೂಡ ಅತಿ ಹೆಚ್ಚು ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಯಾಕಂತ ಹೇಳಿದ್ರೆ RCBಗೆ ಗೆಲುವಂದೇ ಟಾರ್ಗೆಟ್ ಅಲ್ಲ, ಪ್ರಮುಖವಾಗಿ ಗೆಲುವಿನ ಜೊತೆಗೆ ಏನಾದರೂ ನಾವು ಕ್ವಾಲಿಫೈ ಆಗಬೇಕಂತ ಹೇಳಿದ್ರೆ ಗೆಲುವಿನ ಜೊತೆಗೆ ರನ್ ರೇಟ್ ಕೂಡ ಕಾಯ್ದುಕೊಳ್ಳುವುದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗಾಗಲೇ -1 ಹೊಂದಿರುವಂತಹ RCB ಮುಂದಿನ ಪಂದ್ಯಗಳನ್ನು ಭಾರಿ ಅಂತರದಲ್ಲಿ ಗೆಲುವನ್ನು ಸಾಧಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ 14 ಪಂದ್ಯಗಳಲ್ಲಿ 7 ಪಂದ್ಯವನ್ನಷ್ಟೇ ಗೆದ್ದರೆ ರನ್ ರೇಟ್ ಮೇಲೆ RCBಯ ಪ್ಲೇ ಆಫ್ ಭವಿಷ್ಯ ನಿರ್ಧಾರವಾಗುತ್ತೆ. ಹೀಗಾಗಿ ಬಿಗ್ ಮಾರ್ಜಿನಿಂದ ಗೆಲುವನ್ನು ಸಾಧಿಸ್ತಾ ಹೋಗಬೇಕಾಗತ್ತೆ. ಇನ್ನು ಕಳೆದ 8 ಪಂದ್ಯಗಳು ಏನು ನೋಡಿದ್ವಲ್ಲ, ಈ 8 ಪಂದ್ಯಗಳಲ್ಲೂ ಕೂಡ ಕನಿಷ್ಠ 7 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿ, ಅದು ಭಾರಿ ಅಂತರದಲ್ಲಿ ಗೆಲುವನ್ನು ಸಾಧಿಸಬೇಕು. ಕೇವಲ 2 ರನ್ನು 3 ರನ್ನು ಈ ಥರ ಅಲ್ಲ, ಭಾರಿ ಗೆಲುವಿನ ಅಂತರ ಇಲ್ಲಿ ಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ತವರಿನಲ್ಲಿ ಕೆಲವು ಪಂದ್ಯಗಳನ್ನು ಈಗಾಗಲೇ ನಡೆದಿದ್ದಾವೆ, ತವರಿನಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ತವರಿನಾಚೆಗೂ ಕೂಡ ಗೆಲ್ಲಲೇಬೇಕಾದಂತಹ ಸವಾಲು ಈಗಾಗಲೇ RCB ಟೀಮ್ಗೆ ಇರುವಂಥದ್ದು. ಪ್ರಮುಖವಾಗಿ RCB 8 ಲೀಗ್ ಪಂದ್ಯಗಳನ್ನು ಆಡಲಿದ್ದು ಈ ಎಲ್ಲ ಪಂದ್ಯಗಳ ಪೈಕಿ ತವರಿನಾಚೆಗೂ ಕೂಡ ಪಂದ್ಯಗಳನ್ನು ಗೆಲ್ಲಲೇಬೇಕಾದಂತಹ ಸವಾಲು ಕೂಡ ಅವರ ಮುಂದಿದೆ. ತವರಿನಲ್ಲಿ ಕೇವಲ 1 ಮ್ಯಾಚನ್ನೇ ಅಷ್ಟೇ ಈಗಾಗಲೇ RCB ಗೆದ್ದಿರುವಂಥದ್ದು. ತವರಿನ ಹೊರಗೆ ಆಡಿರೋ 3 ಪಂದ್ಯಗಳನ್ನು ಕೈ ಚೆಲ್ಲಿದೆ. ಹೀಗಾಗಿ ಮುಂದಿನ ತವರಿನ ಅಂಗಳದಾಚೆ ಗೆಲ್ಲಲೇಬೇಕಾದಂತಹ ಬಿಗ್ ಟಾಸ್ಕ್ ಕೂಡ ರೆಡ್ ಆರ್ಮಿಗೆ ಇರುವಂಥದ್ದು. ಇನ್ನು 5ನೇ ಅಂಶ, ತವರಿನ ಪಂದ್ಯಗಳಲ್ಲೇ ಈಗಾಗಲೇ RCB ಸೋತಿರುವಂಥದ್ದು ನೋಡ್ತಾ ಇದ್ದೀವಿ. ಆದರೆ ತವರಿನಲ್ಲಿ ಗೆಲುವು ಅನಿವಾರ್ಯವಾಗಿದೆ. ತವರಿನಾಚೆಗೆ ಮಾತ್ರವಲ್ಲ, ತವರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ RCB ಗೆಲ್ಲೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಫಾರ್ಮಲ್ಲಿಲ್ಲ. ಮ್ಯಾಕ್ಸ್ವೆಲ್ ದೊಡ್ಡ ಮಟ್ಟಕ್ಕೆ ಖರೀದಿ ಮಾಡಿದಂಥವ್ರು, ಮ್ಯಾಕ್ಸ್ವೆಲ್ ಕಳೆದ ಸೀಸನ್ ನೋಡಿದ್ವಿ ಚೆನ್ನಾಗಿ ಆಡ್ತಾ ಬಂದರು. ಆದರೆ ಈ ಸೀಸನ್ನಲ್ಲಿ ಅವರು ಬರೀ 0ನ ಸುತ್ತಾ ಇದ್ದಾರೆ, 1 ಅಂಕಿಯನ್ನು ದಾಟ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅವ್ರನ್ಯಾರು ಬದಲು ಮಾಡುವ ಅವಕಾಶ ಕೂಡ ಇರುವಂಥದ್ದು ಈಗಾಗಲೇ ನೋಡ್ತಾ ಇದ್ದೀವಿ. ಗ್ರೀನ್ ಅವ್ರನ್ನ ಈಗಾಗಲೇ ಕೂರಿಸಿರುವಂಥದ್ದು ಬೆಂಚ್ನಲ್ಲಿ, ಅವರು ಕೂಡ ಅತಿ ಹೆಚ್ಚು ಪ್ರದರ್ಶನವನ್ನು ಕೊಡಲಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ
ವಿಲ್ ಜಾಕ್ಸ್ ಕೂಡ ಈಗಾಗಲೇ ತಂಡವನ್ನು ಸೇರಿಕೊಂಡಿದ್ದಾರೆ. ಕಳೆದ ಪಂದ್ಯ ಆಡಿಸಿದ್ರು. ಅವರು ಕೂಡ ನಿರೀಕ್ಷಿತ ಪ್ರದರ್ಶನವನ್ನು ತೋರಲಿಲ್ಲ. ಹಾಗಾಗಿ ಇಲ್ಲಿ ಯಾರನ್ನು ಆಡಿಸ್ತಾರೆ, ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದು ಈಗಾಗಲೇ ಯಕ್ಷ ಪ್ರಶ್ನೆ ಆಗಿದೆ ಫ್ಯಾನ್ಸ್ಗೆ. ಇನ್ನು ತವರಿನಾಚೆಗೆ ಮಾತ್ರವಲ್ಲ, ತವರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ RCB ಏನು ಗೆಲ್ಲೋಕ್ಕೆ ಪರದಾಡ್ತಾ ಇದೆ. ಇಲ್ಲಿ ಗೆಲುವನ್ನು ಸಾಧಿಸಲೇಬೇಕು. ತವರಿನಲ್ಲಿ ಆಡಿದ 4ರಲ್ಲಿ ಕೇವಲ 1ರಲ್ಲಷ್ಟೇ ಗೆದ್ದಿರುವಂಥದ್ದು. ಹೀಗಾಗಿ ತವರಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್, ಗುಜರಾತ್ ಟೈಟಾನ್ಸ್, ಡೆಲ್ಲಿ, ಚೆನ್ನೈ ಎದುರು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇರುವಂಥದ್ದು. ಕೊನೆ 3 ಪಂದ್ಯಗಳನ್ನು ಚಿನ್ನಸ್ವಾಮಿಯಲ್ಲೇ ಆಡಲಿರುವಂತಹ RCB ಈ ಪಂದ್ಯಗಳೇ ಕ್ರೂಷಿಯಲ್ ಆಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಇದಕ್ಕೂ ಇಂದಿನ 5 ಪಂದ್ಯಗಳ ಗೆಲುವೇನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಪ್ಲೇ ಆಫ್ಗೆ ಹೋಗಲು. ಇನ್ನು ಪ್ರಮುಖವಾಗಿ ಹಾರ್ಡ್ ವರ್ಕ್ ಜೊತೆಗೆ ಲಕ್ಕು ಕೂಡ ಕೈ ಹಿಡಿಬೇಕು RCBಗೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಗೆಲುವೊಂದೇ ಅಲ್ಲ, ಲಕ್ ಕೂಡ ಕೈ ಹಿಡಿಬೇಕಾಗತ್ತೆ. ಯಾಕಂದರೆ 9ನೇ ಸ್ಥಾನದಲ್ಲಿರುವಂತಹ RCB 4ನೇ ಸ್ಥಾನಕ್ಕೆ ಏರಬೇಕಾದ್ರೆ RCB ಈಗಾಗಲೇ ಎಲ್ಲ ತಂಡಗಳ ಮೇಲೆ ಗೆಲುವನ್ನು ಮತ್ತೆ ಸಾಧಿಸಲೇಬೇಕಾಗತ್ತೆ. ಸೋಲು ಕೂಡ ಈಗಾಗಲೇ ನೋಡ್ತಾ ಇದ್ದೀವಿ. ಹಲವು ತಂಡಗಳ ಸೋಲು ಕೂಡ RCBಗೆ ವರದಾನ ಆಗಬೇಕಾಗತ್ತೆ. ಆ ಸೋಲುಗಳು RCBಗೆ ವರವಾಗಿ ಪರಿಣಮಿಸಬೇಕಾಗತ್ತೆ. ಇದೆಲ್ಲವೂ ಕೂಡ ನಡೆದರಷ್ಟೇ RCBಗೆ ಇಲ್ಲಿ ಉಳಿಗಾಲ. ಒಟ್ಟಿನಲ್ಲಿ ಸಾಲು ವೈಫಲ್ಯವನ್ನು ಅನುಭವಿಸಿರುವಂತಹ RCB ಪ್ಲೇ ಆಫ್ ಗೇರಲು ಅವಕಾಶವೇನು ಇನ್ನೂ ಕೂಡ ಇರುವಂಥದ್ದು. ಇನ್ನೂ ಜೊತೆಗೆ ಪವಾಡ ಕೂಡ ನಡೀಬೇಕಾಗತ್ತೆ. RCB ಪ್ಲೇ ಆಫ್ಗೆ ಹೋಗ್ಬೇಕಂದ್ರೆ ಪವಾಡ ಕೂಡ ನಡೀಬೇಕಾಗತ್ತೆ. ಹೀಗಾಗಿ RCB ಮುಂದಿನ ಕತೆ ಏನು ಅನ್ನೋದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕಾಗತ್ತೆ.